ಚಪಾತಿ ಹೆಂಗ್ ಮಾಡ್ಲಪ್ಪ ಅವಾಗಾರ ಫೋನ್ ಮಾಡ್ಲಿ. ಹಲೋ. ಹೇಳ್ವಾ ಏನ್ ಮಾಡತ್ತಿ. ಅವ ಚಪಾತಿ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಲಿ. ಅಯ್ಯೋ 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 ನನ್ ಮಗಳಿಗೆ ಅಡ್ಗೆ ಮಾಡಕಚ್ಚಾರ. ಹ್ಞೂನವ ಇವತ್ತು ರವಿವಾರ ಅಲ್ಲ. ಹೇಳ್ಬೇಕಿಲ್ಲ ನೀನು ನಾನು ಅಡ್ಗೆ ಮಾಡಲ್ಲಂತೆ. ಅದು ಹೆಂಗ್ ಹೇಳವ. ಅಡ್ಗೆ ಮಾಡಂದ್ ಗಂಟ್ಬಿದ್ದಾರ ನೋಡಿ ಇವತ್ತು. ಏನೇನ್ ಮಾಡಂದ್ರ ಅನ್ನ ಸಾರು ಆಮೇಲೆ ಪಲ್ಯ ಆಮೇಲೆ ಇದನ್ನು ಮಾಡಂದಾರ ಶಿಕರ್ಣಿ. ಅಯ್ಯೋ ಅಯ್ಯೋ ಇಷ್ಟೊಂದು ಅಡುಗೆ ಮಾಡ್ಬೇಕಾ ನೀ. ಅಲ್ಲ ನೀ ದುಡಿಬೇಕು ದುಡಿದ್ರು ರೊಕ್ಕನೂ ಕೊಡ್ಬೇಕು ಇವಕ್ಕೆ, ಆಮೇಲೆ ಅಡುಗೆನೂ ಮಾಡ್ಬೇಕನ. ಹ್ಞೂನವ ಈಗ ಹೆಂಗೆ ಮಾಡಲಿ. ಇವತ್ತಾಕಿ ಅಕ್ಕ ಬಾ ಅಂದ್ರೆ ನಾ ಮಾಡಂಗಿಲ್ಲ, ನನ್ನ ಹೊರಗಿನ ಕೆಲಸ ಐತಂತ ಅನ್ನಕತ್ತಾಳ. ನೀನ ಏನಾರು ಒಂದು ಹೇಳ್ವಾ. ಈಗ ಹಿಟ್ಟು ಹೆಂಗೆ ನಾದ್ಬೇಕು ಹೇಳು. ಅಲ್ಲಿ ಗೋಧಿ ಹಿಟ್ಟು ಐತಿಲ್ವಾ. ಹ್ಞೂ ಆಯ್ತು. ನೋಡು ಗೋಧಿ ಹಿಟ್ಟು ಯಾವುದು ಜೋಳದ ಹಿಟ್ಟು ಯಾವುದು ಅಂತ ಗೊತ್ತಾಗತ್ತಿಲ್ಲ. ಗೊತ್ತಾಗಲ್ಲವ. ಒಂದು ಕೆಲಸ ಮಾಡು, ಹಿಟ್ಟನ್ನ ಸಾನಿಸ್ಕೋ. ತೌಡು ಬರ್ತೈತಲ್ಲ ಮೇಲೆ ಗೋಧಿದು ಬರ್ತೈತಿ, ಒಂದು ಕೆಳಗೆ ಇನ್ನೊಂದು ಗೋಧಿದಾದ್ರೆ ಗೋಧಿದು ಬರ್ತೈತಿ, ಜೋಳದಾದ್ರೆ ಜೋಳದ ಬರ್ತೈತಿ. ಸರಿವಾ. ನೋಡು ಎರಡು ಲೋಟ ತೊಗೊಂಡ್ರೆ 1 ಲೋಟ ನೀರು ಹಾಕಿ ಗಟ್ಟಂಗೆ ನಾದ. ಹಿಂಗೆ ನಾದದು ಗೊತ್ತೈತಲ್ಲ, ಯೂಟ್ಯೂಬ್ನಾಗ ನೋಡ್ಕೊ ಒಂದು. ಹ್ಞೂನವ. ಅನ್ನ ಮಾಡಕ್ಕೆ ಬರ್ತೈತಿ. ಅನ್ನ ಬರುತ್ತವ. 4 ಲೋಟಕ್ಕೆ 1 ಲೋಟ ನೀರು ಹೋದಲ್ಲ. ಅಯ್ಯೋ ಪೆದ್ದಿ ಸಾಲಿ ಒಂದು ಉದ್ದಕ್ಕೆ ಕಲ್ಕೊಂತ ಹೋಗಿರು ನೋಡುವ. ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಬೇಕೇನ. ಇಲ್ಲ ನಂಗೆ ಅದು ಗೊತ್ತಾಗ್ಲಿಕ್ಕಂದ್ರೆ ಈ ಗೆರಿ ಇರ್ತಾ ನೋಡು, ಕೈಯನ್ ಗೆರಿಗಳು, ಅಲ್ಲಿ ತನ್ನ ನೀರು ಬರ್ಬೇಕು ನೋಡು, ಅಷ್ಟು ಹಾಕ್ಬೇಕು. ಹ್ಞೂನವ ಸರಿ. ಅಕ್ಕ ಬಂದು ಇಡ್ತೀನಿ. ಏನು ಯಾರ ಜೊತೆನೂ ಮಾತಾಡಕತ್ತಂಗಿತ್ತು. ಯಾರಿಲ್ಲವ ಯಾರಿಲ್ಲ. ಗೋಧಿ ಹಿಟ್ಟು ಈ ಕಬೋರ್ಡ್ನಾಗ ಐತಿ ನೋಡು. ಅಯ್ಯ ಇಲ್ಲ ಐತನ, ಎಷ್ಟೊತ್ತ ತುಡ್ಕಾಕತ್ತಿದ್ದನು. ಹೌದನ. ಈ ಕಬೋರ್ಡ್ನಾಗ ಗೋಧಿ ಹಿಟ್ಟು ಐತಿ, ಈ ಕಬೋರ್ಡ್ನಾಗ ಅಕ್ಕಿ ಅದಾವು. ಮತ್ತು ಹಣ್ಣೆಲ್ಲಿ ಹಣ್ಣು ಹೊರಗಡೆ ಇಟ್ಟಿನಿ ನೋಡು. ಏನ್ ಮಾಡ್ಬೇಕಂತ ಗೊತ್ತಾಯ್ತು. ನಾ ಎಲ್ಲ ಮಾಡ್ತೀನಿ. ಅಲ್ಲ ನಾ ಎಲ್ಲ ಮಾಡ್ತೀನಿ ಅಂತ ಮತ್ತೇನ್ ಕಿತಾಪತಿ ಮಾಡ್ತಾಳೆ ಇಲ್ಲೇ ನೀನ್ ನೋಡ್ಲೆ. ಅಯ್ಯೋ ಹೋಗೋಳಲ್ಲ, ನಮ್ಮ ಮಮ್ಮಿ ಫೋನ್ ಹಚ್ಬೇಕು. ಬೇಡ ಹೋಗಿ ವಾಪಸ್ ಬರೋಣ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಗೋಧಿ ಹಿಟ್ಟು ಪಾರು ಹೇಳಿ ಸಸಿ. ಅಕ್ಕನ ಕರೆದ್ರೆ ಮುಗಿತಾಳ, ಹಂಗಾರ ಬರಲಕ್ಕಿ. ಹಲೋವಾ. ಆ ಹಿಟ್ಟು ನಾದಿದ್ಮೇಲೆ ಉಳಿ ಹೆಂಗ್ ನೋಡುದು. ಮಗಳ ಒಂದೊಂದು ಬಾಲ್ ಸಣ್ಣ ಬಾಲ್ ಇರ್ತಲ್ಲ, ಹಂಗೆ ಬಾಲ್ ಗತೆ ಮಾಡಿ ಉದ್ದ ಹಿಟ್ನಾಗ 2-3 ಸಲ ಕಲಸು ಉದ್ದ ನೋಡ್ರಿ ಹೆಂಗೆ ಬರ್ತಾವ. ಅವ ಬಡ ಫೋನ್ ಹಚ್ಚಿ ಯಾರು ಕಳಿಸ್ಕೊಡ್ತೀನಿ. ಅಯ್ಯವ್ವ ನಿಮ್ಮ ಅತ್ತಿ ಗೊತ್ತಾತಂದ್ರೆ ಸುಮ್ಮನೆ ಜಗಳ ತೆಗಿತಾಳ. ಈಗೇನು ಮಾಡಿದ್ದೇನೆ ಅವ. ಅನ್ನಕ್ಕೆ ಇಟ್ಟಿನಿ, ಸಾರಿಗೆ ಇಟ್ಟಿನಿ. ಚಪಾತಿ ಆಯ್ತು ತಗೋ. ಎಷ್ಟು ಬಂದಿದ್ರಿ. ನಾನು ಅತ್ತಿ ಗಂಡ ಆಮೇಲೆ ಪಾರಕ್ಕನ ಗಂಡ ಇಷ್ಟ ಅದೀವಿ. ಈಗ ಭಾಳ ಆದ್ರೆ ಈಗ ಸಣ್ಣಕ್ಕೆ ಬರ್ಬೋದು ಇವತ್ತು. ಸರಿ ಹಂಗಾರೆ ಕಳಿಸ್ಕೊಡ್ತೀನಿ ತಗೋ ಒಂದಿಷ್ಟು. ಹ್ಞೂ ಕಳಿಸ್ಕೊಟ್ಬಿಡು. ಹಣ್ಣರ ಒಂದಿಟ್ಟು ಹಿಂಡಿ ಬಿಡ್ತೀನಿ. ಆದ್ರೆ ನೀನು ಕಿಡಿಕ್ಯಾ ಬಂದು ತಗೋಬೇಕು ನೋಡು. ಚಿಂಟೆನ್ ಕಳ್ಸು. ಚಿಂಟೆ ಗೊತ್ತು ಹೆಂಗೆ ಕೊಡ್ತಾನಂತೆ. ಅಲ್ಲೇ ನಾಳೆ ನಿಮ್ಮ ಅತ್ತಿ ಗೊತ್ತಾತಂದ್ರೆ ಸುಮ್ಮನೆ ಕಲ್ಕೋ. ನಾಳೆ ಊರಿಗೆ ಬರ್ತೀನಲ್ಲವ ಕಲ್ಸಕಂತ. ಈಗ ಕಾಣ ಆಗಲ್ಲವ, ಟೈಮ್ ಆಗೈತಿ. ನಾ ಇನ್ನ ಪಾರ್ಲರ್ಗೆ ಹೋಗ್ಬೇಕು. ಸರಿ ಕಳಿಸ್ಕೊಡ್ತೀನಿ ತಗೋ. ಅಬ್ಬಾ ಹೆಂಗಾದ್ರು ಚಪಾತಿ ಬರ್ತಾವು, ಉಳಿಕೆದ್ ಮಾಡಿದ್ರ ಏನ್ರಿ ಅತ್ತೆ. ಪಾರು ನಾನು ಚಂಚಲಾನ್ ಮನೆಗೆ ಹೋಗಿ ಬರ್ತೀನಿ. ಸಂಜೆಗೆ ಆಗತ್ತೆ ಬರೋದು. ನಿಮ್ಮ ಮಾವು ಬಂದಂದ್ರೆ ಊಟ ಕೊಟ್ಬಿಡು. ನಾನು ಊಟ ಇವತ್ತು ಅಲ್ಲೇ ಮಾಡ್ತೀನಿ ಚಂಚಲಾನ್ ಮನ್ಯಾಗ. ಹಂಗೇನಾರ ಆತಂದ್ರೆ ಇಲ್ಲೇ ಬರ್ತೀನಿ. ಈಗ ಯಾಕತ್ತೆ. ಅಯ್ಯವ್ವ ಇವತ್ತ ಆಕಿದು ನಾಳೆ ಮತ್ತು ಮದುವೆ ಹತ್ರ ಬರಾಕತ್ತಲ್ಲ, ಆಕೇನೋ ಗೋಧಿ ಹಾಕ್ಸೋದು ಖಾರ ಕುಡ್ಸೋದು ಏನೋ ಅನ್ನಕತ್ತಿದ್ಲ, ಅದಕ್ಕೆ. ಸರಿ ಅತ್ತೆ. ಗಿರ್ಜಾ ಆಂಟಿ ಬರಲ್ಲ, ಅದಕ್ಕೆ ಕಾಯಕತ್ತೀನಿ. ಎಲ್ಲದಾಳಕಿ ಇನ್ನಾದ್ರೂ ಬರೋಳು. ಅತ್ತೆ ಹಂಗಾರ ನಾ ಇವತ್ತು ಗೆನ್ನಿಗೆ ಹೋಗೋದು ಬೇಡ. ಇವತ್ತೇನು ಬೇಡ ಬಿಡುವ. ಐತಲ್ಲ ಗೋಧಿ ಐತಿ, ಜೋಳ ಐತಿ, ಎಲ್ಲಾನು ಐತಿ. ಊರೈತಿ, ಆದ್ರೆ ಖಾರ ಕುಡ್ಸೋದಿತ್ತು. ಅವ್ವ ಇನ್ನ ಬಿಸಿಲಿ ಬೀಳಿ ತಗೋ. ಚಲೋ ತಂಗೆ ಒಣಗಿದು ಅಂದ್ರೆ ಖಾರ ಚಲೋ ಆಗುತ್ತೆ, ಗಮ್ ಆಗುತ್ತೆ. ಮತ್ತೆ ಅದಕ್ಕಿನ್ನ ಮಸಾಲೆ ತರಬೇಕಲ್ವಾ, ತಂದಿಲ್ಲಿನ. ಸಾಯಂಕಾಲ ಪ್ಯಾಟ್ಯಾಗ ಹೋಗಿ ತರ್ಬೇಕು ಅನ್ಕೊಂಡೆ. ಬೇಡ ನಾಳೆ ನಾನು ನೀನು ಕೂಡ ಹೋಗಿ ಹುಬ್ಳ್ಯಾಗ ಅಲ್ಲಿ ತಗೊಂಡ್ ಬರೋಣ. ಸುಮ್ಮನೆ ಇಲ್ಲಿದು ಚಲೋ ಬರಲ್ಲ, ಹುಬ್ಳ್ಯಾಗ ಚಲೋ ಇರ್ತೈತಿ, ಆಮೇಲೆ ಸಸ್ತಾನು ಬೀಳ್ತೈತಿ. ಆಮೇಲೆ ಮತ್ತೆ ಏನೇನ್ ಬೇಕು ನೋಡಿ ತಗೊಂಡ್ ಬರೋಣ. ಸರಿ ಅತ್ತೆ. ಹಂಗಾರ ನೋಡಕ್ಕೆ ಅಡಿಗೆ ಮಾಡಾಕತ್ತ ಏನ್ ಮಾಡಾಕತ್ತಾಳ ನೋಡು. ಸರಿ ಅತ್ತೆ. ಅಜ್ಜಿ ನಾನು ಬೇಡ, ಅಲ್ಲೆಲ್ಲ ಗದ್ಲಿ ಇರ್ತೈತಿ. ಇರ್ಲಿ ಬಿಡು, ಕರ್ಕೊಂಡು ಹೋಗ್ತೀನಿ. ಶಾಂತಕ್ಕ ರೆಡಿನಾ. ಎಷ್ಟೊತ್ತಾತ್ ನಾ ಕುಂತ ರೆಡಿ ಆಗಿ ಬಂದಿದ್ಲನ ಕರೆ. ಇಲ್ಲ ಬಂದಿಲ್ಲ. ಆಕಿನ ಗಂಡೇನ ನಮ್ಮ ಮನಿಯರ ಮುಂದೆ ಹೇಳಕ್ ಹಸ್ಯಾಣಂತ, ಬರ್ರಿ ಮನಿಗೆ ಅಂತ ಹೇಳಿ. ಹೌದನ. ಸರಿ ಹಂಗಾರ ಹೋಗೋಣ ನಡಿ. ಏನ್ ಗುಂಡ ನೀನು ಬರ್ತೀನ. ಹ್ಞೂ ಆಂಟಿ ನಾನು ಬರ್ತೀನಿ. ನಡಿ ಕೈಯಾಗ ಕೆಲಸ ಮಾಡಕಂತ ಅಲ್ಲಿ. ಏನ್ ಪರವ ಅಡಿಗೆ ಆತನ ಮಾಡಾಕತ್ತಾಳ್ರಿ ಆಂಟಿ. ನೀನು ಕೈಗೂಡೋಗು. ಪಾಪ ಹುಡುಗಿ ಕೆಲಸ ಮಾಡ್ತೈತೆ, ಏನು ಕಲ್ತಿಲ್ಲ ಅನ್ಸುತ್ತೆ. ಹ್ಞೂ ಮಾಡ್ತೀನಿ. ನಾ ಕೈಗೂಡಿದ್ರ ಹಸನ್ ಮಾಡಿ ಯಾರು ಮಾಡ್ತಾರ. ರಂಗವ ಬಂದೇನವ. ಏನಂದ್ಲು ನಿಮ್ ದೊಡ್ಡತ್ತಿ. ಹ್ಞೂ ಅಲ್ಲ ದೊಡ್ಡತ್ತಾರ ಏನು ಹೇಳಿಲ್ಲ, ನಾಳೆಗೆ ಮನಿಗೆ ಕರ್ಕೊಂಡ್ ಬಾ ನಿನ್ ಗಂಡನ ಅಂತ ಅಂದ್ರ ಅಷ್ಟ. ಹೌದನ. ಹಂಗಂದಾಳಂದ್ರ ಏನ ಚಲೋದ ಐತೆ ಅಂತ ಅಂದಂಗಾತ. ಆಕೆ ಹಂಗ ಮುಂಗ ಏನ್ ಮಾತು ಕೊಡಂಗಿಲ್ಲ. ಹಂಗೇನ ರೀತ ನೇರವರೆಗೆ ಮಾತಾಡ್ತಾಳ, ಕಪಟತೆ ಇಲ್ಲ ಆಕಿನ ಕಡೆ. ಹೌದ್ರಿ ಅತ್ತೆ. ಹ್ಞೂ ಹೌದು. ಅಂತ ಬರೀ ಇದು ಇಲ್ತವ. ಹೌದಾತೆ. ಹೌದು ಕಣೆ, ಸಹಾಯ ಮಾಡೋದಕ್ಕೆ ಎತ್ತಿದ ಕೈ ಸ್ವಲ್ಪ ಬಾಯಿ ಜಾಸ್ತಿ ಅಷ್ಟೇ ಅವಳದು. ಮತ್ ನೀವ್ಯಾಕೆ ಅವರಿಂದ ದೂರ ಆದ್ರಿ.
ಹಂಗೆ ಇರ್ತಾವಲ್ವಾ ಅಂತಂಬ್ರ ಜಗಳಗಳು. ಅದು ಅಲ್ಲ ನಿಮ್ಮ ಮಾವ ಬರೀ ಕುಡಿದು ಎಲ್ಲಿ ಬೇಕಾದಲ್ಲಿ ಉಳ್ಳಾಡವ, ರೊಕ್ಕ ಖರ್ಚು ಮಾಡವ. ಅಷ್ಟ್ರಾಗ ನಿಮ್ಮ ದೊಡ್ಡ ಮಾವು ಸೇರ್ತಿದ್ದಿಲ್ಲ. ಅವ್ನು ಸೇರಿಲ್ದಾಗನ ಅವನು ಸಿಟ್ಟಿಗೆದ್ದು ನಮ್ಮನ್ನ ನಿಮ್ಮ ಜಾಗ ನೀವು ತಗೋರಿ, ನಿಮ್ಮ ಜಾಗ ನಾವು ಕೊಡ್ರಿ ಅಂತೇಳಿ ಬ್ಯಾರ್ ಮಾಡಿದ. ಇಬ್ರು ಪ್ರಾಮಾಣಿಕರ ಅಂತಾರೇನು ಇದನ್ನ ಮಾಡಲ್ಲ. ಹೌದಾ, ಊಟ ಮಾಡಿದಿಲ್ಲ? ಅಯ್ಯೋ ಇಲ್ಲ ಅತ್ತೆ, ಮಾಡ್ತೀನಿ ಇವಾಗ. ನಿಮ್ದಾತ? ಹ್ಞೂ ಆಯ್ತವ. ಎಲ್ಲಿದಾಳ ಅಕ್ಕಿ? ಹೊರಗಿರ್ಬೇಕು ನೋಡು. ಲಿಲಿ ಲಿಲಿ, ಅಮ್ಮ ಕರೀತಿ. ಹ್ಞೂ ಊಟ ಉಂತಿ. ಅಮ್ಮ ನಂಗೆ ಹೊಟ್ಟೆ ಹಸು ಇಲ್ಲ, ನಾ ಹಸು ಇದ್ರೆ ಉಂತೀನಿ, ನಂಗೇನೀಗ ಬ್ಯಾಡ. ಹಂಗ ಅನ್ಬಾರ್ದವ ಒಂದಿಟ್ಟು. ನಂಗೆ ಹಸು ಇಲ್ಲ ಅಂತ ಬಿಡು. ಏನ್ ತಿಂದ? ಆಗಲೇ ನಾನು ಅಕ್ಕಿ ಬಿಸ್ಕಿಟ್ ತಿಂದಿವಿ, ಚಾ ಬಿಸ್ಕಿಟ್. ಅತ್ರಿ ಬಿಸ್ಕಿಟ್ ಕೊಡಕ್ ಹೋಗ್ಬೇಡ್ರಿ, ಅಕ್ಕಿಗೆ ಬಿಸ್ಕಿಟ್ ಕೊಟ್ರ ಹೊಟ್ಟೆ ನೋವು ಆಗುತ್ತೆ. ಮಮ್ಮಿ ಏನಿಲ್ಲ, ಅಜ್ಜಿ ಕೊಟ್ಟಿದ್ದಾಳೆ, ರುಚಿ ಇತ್ತು. ಸರಿ ಹಾಗಾದ್ರೆ ಇನ್ನೊಂದು 10 ನಿಮಿಷ ಬಿಟ್ಟು ತಿನ್ನು ಅಂತ ಹೋಗ್. ಸರಿ ಮಮ್ಮಿ. ಅಡ್ಗೆ ಮಾಡಕ್ಕೆ ಹೇಳಿ, ಇನ್ನಾದ್ರೂ ಅಡ್ಗೆ ಮಾಡಿಲ್ಲ ನೀ? ನನ್ನ ಮಗ ಬಂದ ಮತ್ತೆ ಬೈತಾನ, ನೋಡ್ತೀನಿ ಏನ್ ಮಾಡಕ್ಕೆ. ಅಲ್ಲ ರಾಣಿ ಮಕ್ಕೊಂಡಾಳೈತಿ. ಲಕ್ಷ್ಮಿ, ಏ ಲಕ್ಷ್ಮಿ. ಏನವ ಮಕ್ಕೊಂಡಿಯಲ್ಲ, ಎದ್ದೇಳೆ. ಅಡ್ಗೆ ಯಾರು ಮಾಡ್ತಾರ ಅಂತ? ಯಾಕ ಸುಸ್ತಾಗತೈತ್ರಿ, ತಲೆ ತಿರುಗಿ ಬಂದಂಗ ಆತ, ಅದಕ್ಕೆ ಒಂದಿಟ್ಟು ಮಕ್ಕೊಂಡೇನಿ. ನೀನೇನ ಶಟಂಗಿಲ್ಲ, ಎದ್ದೇಳ, ಎದ್ದು ಅಡ್ಗೆ ಮಾಡಿ ಹೇಳ. ರೀ ಅತ್ತಿ, ಒಂದು 5 ನಿಮಿಷ ಹೇಳ್ತೀನಿ. ಎದ್ದೇಳಲೇ. ಯಾಕೋ ಏನ? ಏನಪ್ಪ ಮಕ್ಕೊಂಡಾಳ, ಅದಕ್ಕೆ ಏನಾಗೈತೆ ಅಂತ ಬಂದು ಕೇಳತ್ತೀನಿ.